ಫೆಂಗಲ್ ಚಂಡಮಾರುತ ತಮಿಳುನಾಡಿನಲ್ಲಿ ಅಬ್ಬರಿಸ್ತಾ ಇದೆ. ಚೆನ್ನೈಗೆ ಎಂಟ್ರಿ ಆಗ್ತಲೇ ಮರಣ ಮೃದಂಗ ಬಾರಿಸಿದೆ. ನಿನ್ನೆ ಬೆಳಗ್ಗೆಯಿಂದಲೇ ಮಳೆರಾಯ ಅಬ್ಬರಿಸ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಯುದ್ಧೋಪಾದಿಯಲ್ಲಿ ರಕ್ಷಣಾ ಕಾರ್ಯ ಸಾಗಿದೆ. ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತದ ರಣಾರ್ಭಟ. ಸೈಕ್ಲೋನ್ ಹೊಡೆತಕ್ಕೆ 4 ಬಲಿ, ಜನಜೀವನ ಅಸ್ತವ್ಯಸ್ತ. ಫೆಂಗಲ್ ಚಂಡಮಾರುತ ತಮಿಳುನಾಡಿನಲ್ಲಿ ಅಕ್ಷರಶಃ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ತಮಿಳುನಾಡು, ಪುದುಚೇರಿ ಕರಾವಳಿಗೆ ಫೆಂಗಲ್ ಅಪ್ಪಳಿಸಿದ್ದು ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ. ನಾನೀಗ ಚೆನ್ನೈನ ಮರೀನಾ ಬೀಚ್ ಬಳಿ ಇದ್ದೀನಿ. ಯಾವ ರೀತಿಯಾಗಿ ಅಲೆಗಳು ಇವತ್ತು ತುಸು ಜೋರಾಗಿದೆ ಅನ್ನೋದನ್ನ ತೋರಿಸ್ತೀನಿ. ಯಾಕಂದ್ರೆ ನಿನ್ನೆಯಿಂದಲೂ ಕೂಡ ಈ ಒಂದು ರಕ್ಕಸ ಅಲೆಗಳ ಆರ್ಭಟ ಜೋರಾಗಿತ್ತು. ಇವತ್ತು ಕೂಡ ಆ ಒಂದು ಆರ್ಭಟ ಜೋರಾಗೇ ಇದೆ. ಹೀಗಾಗಿ ಇಲ್ಲಿ ಯಾರು ಕೂಡ ಪ್ರವಾಸಿಗರು ಬರಬಾರ್ದು, ಸೊ ಈ ಒಂದು ಬೀಚ್ಗೆ ಇಳಿಬಾರ್ದು ಅಂತ ಸೂಚನೆಯನ್ನು ಕೊಡ್ತಾರೆ. ಜೊತೆಗೆ ಮೀನುಗಾರರು ಕೂಡ ಯಾರು ಇಳಿಬಾರ್ದು ಅಂತ ಈಗಾಗಲೇ ಸೂಚನೆ ಕೊಟ್ಟಿರುವಂಥದ್ದು. ತಮಿಳುನಾಡು ಹವಾಮಾನ ಇಲಾಖೆ ಕೂಡ ಚೆನ್ನೈನಲ್ಲಿ ಯಾವ ರೀತಿಯಾಗಿ ಇದರ ಒಂದು ಎಫೆಕ್ಟ್ ಇರುತ್ತೆ ಮುಂದಿನ 3 ದಿನಗಳ ಕಾಲ ಅಂತ ಒಂದು ಸೂಚನೆ ಕೊಟ್ಟಿದೆ. ಯಾಕಂದ್ರೆ ಗಂಟೆಗೆ ಸುಮಾರು 60 ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬರ್ತಾ ಇದೆ. ಅಲೆಗಳನ್ನ ನೀವು ನೋಡ್ತಾ ಇರಬಹುದು. ಸುಮಾರು ದೈತ್ಯಾಕಾರದ ಅಲೆಗಳು ಅಬ್ಬರಿಸ್ತಾ ಇದ್ದಾವೆ. ಕಳೆದ ಕೆಲ ದಿನಗಳ ಹಿಂದೆ ನೋಡಕ್ಕೂ ಇವತ್ತು ಫೆಂಗಲ್ ಚಂಡಮಾರುತದ ನಂತರವೂ ಕೂಡ ಈ ಒಂದು ಎಫೆಕ್ಟ್ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗಾಗಲೇ ಇಳಿಬಾರ್ದು ಅಂತ ಹೇಳಿದ್ರೆ ಒಂದಷ್ಟು ಕಿಡಿಗೇಡಿಗಳು ಅದರ ನಡುವೆ ಸಾಹಸ ಮಾಡುವಂತ ಕೆಲಸ ಮಾಡ್ತಾರೆ. ಪೊಲೀಸರು ಪದೇ ಸೂಚನೆ ಕೊಟ್ಟರು ಕೂಡ ಆ ಕಿಡಿಗೇಡಿಗಳು ಅದೇ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಚೆನ್ನೈನಲ್ಲಿರುವ ಕನ್ನಡಿಗರೊಬ್ಬರು ಸದ್ಯದ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ. ಪ್ರಮುಖ ಏರಿಯಾಗಳೇ ಕೆರೆಗಳಂತಾಗಿವೆ ಎಂದು ಹೇಳಿದ್ರು. ಚೆನ್ನೈ ಅಂತ ಹೇಳ್ತೀವಿ ನಾವು. ಇಲ್ಲಿ ಹೋಗಿ ಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅರ್ಧ ರೋಡ್ ನೀರು, ಅಂದ್ರೆ ಕಾಲ್ ಗಂಟ. ಆಮೇಲೆ ಮನೆಗಳೆಲ್ಲ ನೀರು ಹೋಗಿದೆ, ಅಪಾರ್ಟ್ಮೆಂಟ್ಗಳು ನೀರು ಹೋಗಿದೆ. ಒಂದೊಂದು ರೋಡಲ್ಲೂ ಫುಲ್ ನೀರು. ಅಪೋಲೋ ಹಾಸ್ಪಿಟಲ್ ಹತ್ರ ನೀರು ಬಂದಿದೆ. ಈ ಜೈಲಲ್ಲಿತ್ತಲ್ಲ ಸತ್ತೋದ್ರಲ್ಲ, ಅಪೋಲೋ ಹಾಸ್ಪಿಟಲ್ ರಜನಿಕಾಂತ್ ಮನೆ ಅಡ್ಮಿಟ್ ಆಗಿದ್ರು, ಅಲ್ಲೂ ಅಷ್ಟೇ ಫುಲ್ ನೀರು ಹೋಗಿದೆ. ಆ ವೆಲೆಚೇರಿ ಅಂತೂ ಕೆರೆ ಆಗ್ಬಿಟ್ಟಿದೆ. ಊಟ ನೀರು ಕುಡಿಯಕ್ಕೆ ನೀರು ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಮೌಂಟ್ ರೋಡ್ ಸರ್, ಚೆನ್ನೈಯಲ್ಲಿ ಮೈನ್ ನಮ್ಗೆ MG ರೋಡ್, ಬೆಂಗಳೂರು MG ರೋಡ್ ತರ ಇದೆಯಲ್ಲ, ಆ ತರ ಫೇಮಸ್ ತುಂಬಾ ಮೌಂಟ್ ರೋಡ್. ಅದು ಅಲ್ಲಿ ಫುಲ್ ನೀರಾಗಿದೆ. ಪುದುಚೇರಿಯಲ್ಲಿ ಗಲ್ಲಿಗೂ ಮಳೆ ನೀರು ನುಗ್ಗಿದೆ. 3-4 ಅಡಿಗಳಷ್ಟು ನೀರು ನಿಂತು ಜನಜೀವನ ಅಸ್ತವ್ಯಸ್ತವಾಗಿದೆ. ರಕ್ಷಣಾ ಕಾರ್ಯಕ್ಕಿಳಿದ ಭಾರತೀಯ ಯೋಧರು ಬೋಟ್ ಮೂಲಕ ಮಹಿಳೆಯರು, ಮಕ್ಕಳು, ವೃದ್ಧರನ್ನ ರಕ್ಷಣೆ ಮಾಡಿದ್ರು. ಪೋಷಕರು ಮಕ್ಕಳನ್ನು ಬೆನ್ನಿನ ಮೇಲೆ ಹೊತ್ತೊಯ್ದರು. ಜಲಾವೃತವಾದ ಮನೆಯಲ್ಲಿ ಸಿಲುಕಿದ್ದ ವೃದ್ಧರನ್ನ ಬೋಟ್ ಮೂಲಕ ರಕ್ಷಣೆ ಮಾಡಲಾಯಿತು. ಫೆಂಗಲ್ ಎಷ್ಟು ಭಯ ಸೃಷ್ಟಿ ಮಾಡಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಚೆನ್ನೈನ ಟಿ ನಗರ ಜಲಾವೃತವಾಗಿರುವುದರಿಂದ ಕಾರುಗಳು ಮುಳುಗಿ ಹೋಗಬಹುದು ಅನ್ನೋ ಕಾರಣಕ್ಕೆ 3 ದಿನಗಳಿಂದ ಜೇನ್ ಶೆಟ್ಟಿ ರಸ್ತೆಯ ಫ್ಲೈಓವರ್ ಮೇಲೆ ಕಾರುಗಳ ಪಾರ್ಕಿಂಗ್ ಮಾಡಿದ್ದಾರೆ. ಈ ಒಂದು ಫ್ಲೈಓವರ್ ನಲ್ಲಿ ನೀವು ನೋಡ್ತಾ ಇರಬಹುದು. ಈಗಾಗಲೇ ಏನು ಕಾರು ಮಾಲೀಕರಿದ್ರು ಸಂಪೂರ್ಣವಾಗಿ ಈ ಫ್ಲೈಓವರ್ ಮೇಲೆ ತಂದು ತಮ್ಮ ಕಾರುಗಳನ್ನ ನಿಲ್ಲಿಸಿರುವಂತದ್ದು. ನಿಮ್ಗೆ ಇದು ಅಚ್ಚರಿ ಅನಿಸಿದ್ರು ಕೂಡ, ಯಾಕಂದ್ರೆ ಈಗ ಈ ಹಿಂದೆ ಕೂಡ ಬಂದ ಇದೇ ರೀತಿಯಾಗಿ ಚಂಡಮಾರುತದಿಂದಾಗಿ ಪ್ರವಾಹ ಉಂಟಾಗಿ ಸಾಕಷ್ಟು ಕಾರುಗಳು ಕೊಚ್ಕೊಂಡು ಹೋಗಿದ್ವು, ಆರ್ಥಿಕವಾಗಿ ನಷ್ಟ ಅನುಭವಿಸಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ ಎಚ್ಚೆತ್ತುಕೊಂಡು ಈಗಾಗಲೇ ಈ ಒಂದು ಫ್ಲೈಓವರ್ ಮೇಲೆ ಗೋಪತಿ ನಾರಾಯಣಸ್ವಾಮಿ ಚೆಟ್ಟಿ ರೋಡ್ ಫ್ಲೈಓವರ್ ಏನಿದೆ, ಈ ನಗರಕ್ಕೆ ಕನೆಕ್ಟ್ ಆಗುವಂತ ಸುಮಾರು 2 ಕಿಲೋಮೀಟರ್ಗೂ ಹೆಚ್ಚು ಉದ್ದದ ಈ ಒಂದು ಫ್ಲೈಓವರ್ ಏನಿದೆ, ಈ ಫ್ಲೈಓವರ್ ಸಂಪೂರ್ಣವಾಗಿ ಕಾರುಗಳನ್ನು ಒಂದು ಸೈಡ್ ನಲ್ಲಿ ಪಾರ್ಕ್ ಮಾಡಿರುವಂತದ್ದು. ಚೆನ್ನೈನ ಉತ್ತರ ಭಾಗದ ಮೌಂಟ್ ರೋಡ್ ಅಣ್ಣಾಸಲೈ ಏರಿಯಾದಲ್ಲಿ ಶಾಲೆಯ ಆವರಣ ಸಂಪೂರ್ಣ ಜಲಾವೃತವಾಗಿದೆ. ಅಮ್ಮ ಕ್ಯಾಂಟೀನ್ಗೂ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನು 3 ದಿನಗಳ ಕಾಲ ಮಳೆ ಬರುವ ಮುನ್ಸೂಚನೆ ಇದೆ. ಮಹಾನಗರಿ ಚೆನ್ನೈ ಏನಿದೆ, ಆ ಒಂದು ಚೆನ್ನೈನಲ್ಲಿ ಈಗ ಸಾಕಷ್ಟು ಏರಿಯಾಗಳು ನೀರಿನಿಂದ ಜಲಾವೃತವಾಗಿವೆ. ನಾನೀಗ ನಿಂತಿರುವಂತಹ ಸ್ಪಾಟ್ ಏನಿದೆ, ಎಕ್ಸಾಕ್ಟ್ ಈ ಒಂದು ಸ್ಪಾಟ್ ಅಲ್ಲೂ ಕೂಡ ಈಗ ನೀರು ನಿಂತಿರುವಂತದ್ದು. ಮೌಂಟ್ ರೋಡ್ ಅಂತ ಕರೀತಾರೆ. ಈ ಒಂದು ಮೌಂಟ್ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇದು ಶಾಲೆಯ ಆವರಣ ಯಾವ ರೀತಿಯಾಗಿ ಇದೆ ನೋಡ್ತಾ ಇರ್ಬೋದು. ಸುಮಾರು ಕೆರೆಯ ಮಾದರಿ ಆಗಿರುವಂಥದ್ದು. ಕೆರೆಯಲ್ಲಿ ನೀರು ತುಂಬಿದ್ರೆ ಯಾವ ರೀತಿ ಇರುತ್ತೋ ಹಾಗೆ ಸಂಪೂರ್ಣವಾಗಿ ಈ ಒಂದು ಗ್ರೌಂಡ್ ಏನಿದೆ ಕೆರೆಯಂತೆ ಆಗಿದೆ. ತಮಿಳುನಾಡು ಮಾತ್ರ ಅಲ್ಲದೆ ಇತ್ತ ಬೆಂಗಳೂರಿಗೂ ಕೂಡ ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ತಟ್ಟಿದೆ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ಗೆ ರಾಜಧಾನಿ ತಂಡ ಹೊಡೆದಿದೆ. ರಾತ್ರಿಯಿಂದ ಬೆಂಗಳೂರಿನ ಹಲವೆಡೆ ಮೈ ಕೊರೆಯುವ ಚಳಿ ಜೊತೆ ತುಂತುರು ಮಳೆಯಾಗಿದೆ. ಇನ್ನು 3 ದಿನ ಇದೇ ಪರಿಸ್ಥಿತಿ ಮುಂದುವರಿಯುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನ ಹಲವೆಡೆ ಕೂಡ ಮಳೆಯ ಮುನ್ಸೂಚನೆ ಇದೆ. ಫೆಂಗಲ್ ಎಫೆಕ್ಟ್ ಬೆನ್ನಲ್ಲೇ ಪಾಲಿಕೆ ಅಧಿಕಾರಿಗಳಿಗೆ ರಜೆ ರದ್ದು ಮಾಡಲಾಗಿತ್ತು. ಮಳೆಯಿಂದ ಏನೇ ತೊಂದರೆ ಆದರೂ ಕೂಡ ಅಧಿಕಾರಿಗಳೇ ಕಾರಣ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತರು ಹೇಳಿದ್ದಾರೆ. ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತುಷಾರ್ ಗಿರಿನಾಥ್ ಸೂಚನೆ ನೀಡಿದ್ದಾರೆ. ಪುದುಚೇರಿ ಅಲ್ಲಿ ಹತ್ರ ಫಾಲ್ ಆಗಿದೆ. ಈಗ ಹವಾಮಾನ ಇಲಾಖೆದು ನಮಗೆ ಮುನ್ಸೂಚನೆ ಪ್ರಕಾರ ಇವತ್ತು ಬೆಂಗಳೂರು ಮತ್ತು ಸುತ್ತಮುತ್ತ ಏರಿಯಾ ಕೂಡ ಸ್ವಲ್ಪ ಗಾಳಿ ಜಾಸ್ತಿ ಬರಲಿಕ್ಕೆ ಇದು ಮುನ್ಸೂಚನೆ ಇದೆ. ನಾಳೆ ಮತ್ತು ನಾಳೆದ್ದು ಕೆಲವು ಕಡೆಗೆ ಲೈಟ್ ಟು ಮಾಡರೇಟ್ ಇದೆ ಮತ್ತು ಕೆಲವು ಕಡೆಗೆ ವೆರಿ ಹೆವಿ ರೈನ್ಫಾಲ್ ಬರ್ಬೋದು ಅಂತ ಇದೆ. ಕಡಲ ತಡಿ ಮಂಗಳೂರಿಗೂ ಫೆಂಗಲ್ ಎಫೆಕ್ಟ್ ತಟ್ಟಿದೆ.
ಮಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಸಮುದ್ರದಲ್ಲಿ ಅಲೆಗಳು ಅಬ್ಬರಿಸುತ್ತಿವೆ. ಪಣಂಬೂರು, ಉಳ್ಳಾಲ, ಸೋಮೇಶ್ವರ ಬೀಚ್ನಲ್ಲೂ ಕೂಡ ಅಲೆಗಳ ಆರ್ಭಟ ಜೋರಾಗಿದೆ. ಉಡುಪಿಯ ಮಲ್ಪೆ ಬೀಚ್ನಲ್ಲಿ ಹವಾಮಾನ ಇಲಾಖೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಿದ್ರು. ಪ್ರವಾಸಿಗರು ಮಾತ್ರ ಹುಚ್ಚಾಟ ಮೆರೆದಿದ್ದಾರೆ. ಸದ್ಯ ನಾವು ಮಲ್ಪೆ ಬೀಚ್ನಲ್ಲಿದ್ದೇವೆ. ಆ ಮಲ್ಪೆ ಬೀಚ್ನಲ್ಲಿ ಮಾತ್ರ ಪ್ರವಾಸಿಗರ ಹುಚ್ಚಾಟ ಮಾತ್ರ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡಿದೆ. ಏನಂದ್ರೆ ಯಾವುದೇ ಕ್ಷಣದಲ್ಲಿ ಕರಾವಳಿ ಕರ್ನಾಟಕ ಭಾಗದಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ, ಮಳೆಯಾಗುವ ಸಾಧ್ಯತೆ ಇದೆ ಮತ್ತು ಬೃಹತ್ ಗಾತ್ರದ ಅಲೆಗಳು ಬಂದು ಅಪ್ಪಳಿಸುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದ್ರು ಕೂಡ ಪ್ರವಾಸಿಗರ ಹುಚ್ಚಾಟ ಮಾತ್ರ ಕಡಿಮೆ ಆಗಿಲ್ಲ ಅಂತಾನೆ ಹೇಳ್ಬೋದು. ಇಷ್ಟೇ ಅಲ್ಲದೆ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಾದ ಉತ್ತರ ಕನ್ನಡ, ಚಿಕ್ಕಮಗಳೂರು ಸೇರಿ ಚಾಮರಾಜನಗರ, ಉಡುಪಿ, ಬೆಳಗಾವಿ, ದಕ್ಷಿಣ ಕನ್ನಡ, ಹಾಸನ, ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ. ಬ್ಯೂರೋ ರಿಪೋರ್ಟ್, TV9.